ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಯುದ್ಧ ಜನರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಮತ್ತೆ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗ್ಯಾಸ್ ಸಿಲಿಂಡರ್ಗೆ ಅವಲಂಬಿತ ಆಗಬೇಡಿ ಎನ್ನುವಂತಹ ಸಂದೇಶ ಕೊಡಗಿನ ಪದವಿ ಕಾಲೇಜು ವಿದ್ಯಾರ್ಥಿಗಳಿಂದ ಬಂದಂತಹ ಸಂದೇಶ ಇದು. ಹಾಗಾದ್ರೆ ಏನು ಸಂದೇಶ ಕೊಟ್ಟಿದ್ದಾರೆ ನೋಡಿ. ಒಂದು ಪದವಿ ಕಾಲೇಜಿನಲ್ಲಿ LPG ಇಲ್ಲದೆ ಅಥವಾ ಬೆಂಕಿ ಇಲ್ಲದೆ ನಾವು ಕುಕ್ ಮಾಡೋದು ಹೇಗೆ, ಅಡುಗೆ ಮಾಡೋದು ಹೇಗೆ ಅನ್ನೋಂಥದ್ದನ್ನು ಕೂಡ ಅರಿವು ಮೂಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು, ಇದು ಮಡಿಕೇರಿಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿದ್ದೇವೆ. ಇಲ್ಲಿಯ ವಿದ್ಯಾರ್ಥಿಗಳು ತರಕಾರಿಯನ್ನು ಬಳಸಿ ಹಾಗೆ ಹಣ್ಣುಗಳನ್ನು ಬಳಸಿ ಸಲಾಡ್ಗಳನ್ನು ಮಾಡೋವಂಥದ್ದು ಅಥವಾ ಅವುಗಳಿಂದ ವಿಶೇಷವಾದಂತಹ ತಿನಿಸುಗಳನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೇವಲ ಬೆಂಕಿಯನ್ನು ಬಳಸಿ ಅಥವಾ LPGಯನ್ನು ಆಶ್ರಯಿಸಿನೇ ನಾವು ಆಹಾರವನ್ನು ತಯಾರು ಮಾಡಬೇಕಾದಂಥ ಅಗತ್ಯ ಇಲ್ಲ. ಅದಕ್ಕೆ ಬದಲಾಗಿ ತರಕಾರಿಗಳನ್ನು, ಹಸಿ ತರಕಾರಿಗಳು ಹಾಗೆಯೇ ಹಣ್ಣುಗಳನ್ನು ಬಳಕೆ ಮಾಡಿ ಕೂಡ ನಾವು ಸಾಕಷ್ಟು ಆಹಾರ ಪದಾರ್ಥಗಳನ್ನು ಸಿದ್ಧಗೊಳಿಸ್ಬೋದು ಅನ್ನೋಂತಹ ಒಂದು ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಈಗಾಗಲೇ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಸೊ ಅಂದರೆ ಈಗಾಗಲೇ ಯುದ್ಧ ಆರಂಭ ಆಗಿ 1 ತಿಂಗಳಿಗೂ ಕೂಡ ಹೆಚ್ಚು ಸಮಯ ಆಗೋಗಿದೆ. ಅದ್ರ ಜೊತೆಗೆ ಸಂಧಾನ ಸಭೆಯನ್ನು ಕರೆದಿದ್ದಂಥದ್ದೇನಿದೆ, ಆ ಸಂಧಾನ ಸಭೆಯೂ ಕೂಡ ಈಗಾಗಲೇ ವಿಫಲ ಆಗಿರೋವಂಥದ್ದು. ಆ ಹಿನ್ನೆಲೆಯಲ್ಲಿ ಮತ್ತೆ ಎಲ್ಲಿ ದೇಶಕ್ಕೆ ಬಹಳ ದೊಡ್ಡ ಪ್ರಮಾಣದ ಸಿಲಿಂಡರ್ಗಳ ಗ್ಯಾಸಿನ ಸಮಸ್ಯೆ ಆಗ್ಬೋದು ಅನ್ನೋಂತಹ ಆತಂಕ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಒಂದು ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡ್ತಿರೋಂಥದ್ದು. ಅಂದರೆ ಬೆಂಕಿ ಇಲ್ಲದೆ ನಾವು ಸಾಕಷ್ಟು ಫುಡ್ಗಳನ್ನು, ಅದರಲ್ಲೂ ಕೂಡ ಸಾಕಷ್ಟು ವಿಟಮಿನ್ ಅಥವಾ ಸಾಕಷ್ಟು ಪೋಷಕಾಂಶಗಳ ಭರಿತವಾದಂಥ ಆಹಾರಗಳನ್ನು ಸಿದ್ಧಗೊಳಿಸ್ಬೋದು ಅನ್ನೋಂತಹ ಒಂದು ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ನಾನು ಆ ವಿದ್ಯಾರ್ಥಿಗಳನ್ನು ಕೂಡ ಮಾತಾಡಿಸ್ತೀನಿ. ಈಗ ಯಾವ ಕಾರಣಕ್ಕಾಗಿ ಈ ಕಾಂಪಿಟೇಷನ್ ಮಾಡಿಸ್ತಿರೋದಪ್ಪ? ಇದು ಈಗ ಗ್ಯಾಸಿನ ಸಮಸ್ಯೆ, ಯುದ್ಧದ ಕಾರಣದಿಂದಾಗಿ ಗ್ಯಾಸಿನ ಸಮಸ್ಯೆ ಎಲ್ಲೆಲ್ಲೂ ಇದೆ. ಹಾಗಾಗಿ ಗ್ಯಾಸನ್ನು ಬಳಸದೆ ಯಾವ ರೀತಿಯಾಗಿ ನಾವು ಮಾಡ್ಬೋದು ತೋರ್ಸೋಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮಿಂದ ಮೋಟಿವೇಟ್ ಆಗಿ ಇನ್ನೂ ಮನೆಗಳಲ್ಲಾಗಿರ್ಬಹುದು ಅಥವಾ ಬೇರೆ ಬೇರೆ ಕಾಲೇಜ್ ಕಚೇರಿಗಳಲ್ಲಾಗಿರ್ಬೋದು ಅವರು ಸಹ ಮಾಡಲಿ ಅನ್ನೋ ಉದ್ದೇಶ. ಈಗ ನೀವು ಏನೆಲ್ಲ ಫ್ರೂಟ್ಸ್ಗಳನ್ನು ಬಳಸಿದ್ದೀರಾ? ಹೌದು, ಇಲ್ಲಿ ನಾವು ವೆಜಿಟೇಬಲ್ ಬಳಸಿದ್ದೀವಿ ಮತ್ತು ಫ್ರೂಟ್ಸ್ ಬಳಸಿದ್ದೀವಿ. ಅದರಲ್ಲಿ ಗೋವಾ ಬಳಸಿದ್ದೀವಿ. ಅದು ಯಾಕೆಂದರೆ ಅದು ಶುಗರ್ ಪೇಷಂಟಿಗೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬರೋದು ಬಾಳೆಹಣ್ಣಲ್ಲೂ ಸಹ ತುಂಬ ಪೋಷಕಾಂಶಗಳು ಅಡಗಿದೆ. ಆದ್ದರಿಂದ ಮತ್ತು ತರಕಾರಿ ಆದ ಬೀಟ್ರೋಟ್ ಸಹ ಬಳಸಿದ್ವಿ. ಏಕೆಂದರೆ ಅದರಲ್ಲಿ ರಕ್ತವನ್ನು ಹೆಚ್ಚಿಸುವುದು ಮತ್ತು ಸೌಂದರ್ಯವನ್ನು ಹೆಚ್ಚಿಸುವ ಶಕ್ತಿ ಈ ಬೀಟ್ರೋಟಿಗಿದೆ. ಮಾಡ್ತಿರುವಂತಹ ಈ ಒಂದು ಅರಿವನ್ನು ಮೂಡಿಸುವಂತಹ ಕೆಲಸ ಇದೆ, ನಿಜವಾಗ್ಲೂ ಕೂಡ ಒಂದು ರೀತಿಯ ಶ್ಲಾಘನೀಯ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.